ಸಾಧ್ಯವಿಲ್ಲ. ಚತುರ್ದಶಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗೂ ಈ ಪ್ರೇಮ ನಗರದಲ್ಲಿ ವಾಸಿಸುವಂತಾಯಿತು ನನ್ನ ಜೀವನ. ಈ ಊರ ಕೋಟೆ ಬಗಲಿದ್ದ ಕೋಟ್ಯಾಧೀಶ್ವರ ರಾವಣಗೌಡ ಈಗ ನನ್ನ ಜೇಬಿನಲ್ಲಿ. ಅವನು ನನ್ನ ಆತ್ಮವಿಶ್ವಾಸನೆಂದು ನಂಬಿದ್ದಾನೆ. ಬಟ್ ನನ್ನನ್ನು ತನ್ನ ಕೆಲಸಕ್ಕೆ ಉಪಯೋಗಿಸಿಕೊಂಡು ಕೆಲಸ ಮುಗಿದ ನಂತರ ಕೊಲ್ಲಲು ಸಹ ಪ್ಲಾನ್ ಮಾಡಬಲ್ಲ ಆ ಗೌಡ. ನಿನ್ನನ್ನು ನನ್ನ ಬೆನ್ನೆಯಿಂದ ತಿರುಗುವ ನಾಯಿತರನ ಮಾಡದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಮುಂದಿನ ಕಾರ್ಯ ನಾ ಕಣ್ಣಿಟ್ಟ ಹೆಣ್ಣು ಆ ಗೌಡನ ತಂಗಿ ದೀಪ. ಅವಳಂತೂ ನನ್ನ ಕಂಡರೆ ಕೆಂಡ ಕಾರುತ್ತಾಳೆ. ಆ ಕೆಂಡಕ್ಕೆ ನೀರು ಹಾಕಿ ಗಾಳಿಗೆ ಹಾರಿ ಹೋಗುವ ಬೋಧಿತರ ನಾ ಮಾಡದಿದ್ದರೆ ನಾನು ಗಂಡಸನಾಗಿ ಹುಟ್ಟಿ ಏನು ಪ್ರಯೋಜನ ದೀಪ? ನೀನೊಲಿದರೆ ನನಗಿಲ್ಲ ಕೋಪ. ಹಲೋ ಹಲೋ, ಪ್ರತಾಪ್ ಸ್ಪೀಕಿಂಗ್. ನಾನು ರಾವಣಗೌಡ ಮಾತಾಡೋದು. ಕಾರಣ? ಇಂದು ಪಾಪಣ್ಣನ ಕೊಲೆ ಮಾಡಿ ಅವನ ಹೆಬ್ಬಟ್ಟಿನ ಸಹಿ ಸ್ಟಾಂಪಿಗೆ ಮಾಡಿಸಿಕೊಂಡು ಬರಬೇಕು. ಅಷ್ಟೇ ತಾನೆ, ನೀವೇನು ಚಿಂತಿಸಬೇಡಿ. ಪಾಪಣ್ಣ, ಇಂದು ನಿನಗೆ ಉಳಿಗೆ ಆಲವಿಲ್ಲ. ನಿನ್ನ ಪ್ರಾಣ ಪಕ್ಷಿಯನ್ನು ಪರಮಾತ್ಮದ ಪಾದದಡಿಗೆ ಕಳಿಸುವ ಕಿರಾತಕ ಬರುತ್ತಿದ್ದಾನೆ ಕ್ಷಣದಲ್ಲಿ.